ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹಲಸಿನಕಾಯಿಯ ಕಬಾಬನ್ನ ಹೇಗೆ ಮಾಡಿದ್ದೀನಿ ನಾನು ಅಂತ ಹೇಳಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನಗೆ ತುಂಬಾ ಇಷ್ಟ ಆಗಿದ್ರೆ ಮಾತ್ರ ನಾನು ಆ ವಿಡಿಯೋನ ಯೂಟ್ಯೂಬಲ್ಲಿ ನನ್ನ ಚಾನೆಲಲ್ಲಿ ಅಪ್ಲೋಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಮಕ್ಕಳಿಗೆ ಆಗಿರ್ಬೋದು, ಸೊ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬಾನೇ ಇಷ್ಟ ಆಯಿತು. ಇದನ್ನ ನಾನು ಹೇಗ್ ಮಾಡಿದೆ, ಹಲಸಿನಕಾಯಿ ಸಿಗುವಂತ ಈ ಒಂದು ಸೀಸನ್ ಅಲ್ಲಿ ನಾವು ಇದನ್ನ ಮಾಡಿದ್ರೆ ಎಲ್ಲಾರ್ಗು ಇಷ್ಟ ಆಗುತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಯಾವ ನಾನ್ ವೆಜ್ಗೂ ಕಮ್ಮಿ ಇಲ್ಲ ಈ ರೆಸಿಪಿ ಅಂತಾನೆ ಹೇಳ್ಬೋದು. ಸೊ ಎಷ್ಟು ನೋಡ್ಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಹಾಗೆ ತಿನ್ಲಿಕ್ಕೂ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನಮ್ಗೆ ಇಲ್ಲಿ ಹಲಸಿನ ಹಣ್ಣು ಸಿಗೋದು ಕಷ್ಟನೇ, ಬಟ್ ಹಲಸಿನಕಾಯಿ ಅನ್ನೋದು ಯಾವಾಗ್ಲೂ ನಮ್ಗೆ ಅವೈಲೇಬಲ್ ಇರುತ್ತೆ. 12 ಮಂತ್ಸ್ ಕೂಡ ನಮ್ಗೆ ಹಲಸಿನಕಾಯಿ ಇಲ್ಲಿ ಸಿಗುತ್ತೆ. ಸೊ ನಾನು ಯಾವತ್ತೂ ಟ್ರೈ ಮಾಡಿರ್ಲಿಲ್ಲ. ಇವಾಗ ನನಗೆ ಅನ್ಸಿತ್ತು ಒಂದ್ಸಲ ಟ್ರೈ ಮಾಡುವ ಅಂತ ಹೇಳಿ. ಅದನ್ನ ಮಾಡಿದಾಗಿಂದ ನಾನು ಮತ್ತೆ ಮತ್ತೆ ವೀಕ್ಲಿ ಒನ್ಸ್, 10 ಡೇಸ್ ಒನ್ಸ್ ಈ ತರ ಹಲಸಿನಕಾಯಿ ಕಬಾಬನ್ನ ಮಾಡ್ತಾನೆ ಇರ್ತೀನಿ. ಅಷ್ಟು ಇಷ್ಟ ಆಗಿದೆ. ಅದಕ್ಕೂ ಮುಂಚೆ ನಾನು ಇನ್ನೊಂದು ಸ್ಪೆಷಲ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ. ಅದೇನಪ್ಪಾ ಅಂತ ಹೇಳಿದ್ರೆ, ನಾನು ಇವಾಗ ಸ್ವಲ್ಪ ದಿನದ ಹಿಂದೆ ಈ ತರ ಒಂದು ಮಲ್ಲಿಗೆ ಗಿಡನ ತಗೊಂಡ್ ಬಂದಿದ್ದೆ ನರ್ಸರಿಯಿಂದ. ಸೊ ಈ ಗಿಡದಲ್ಲಿ ನನಗೆ ಒಂದು ಹೂವು ಆಗಿದೆ ಅಲ್ವಾ, ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರಬಹುದು. ಒಂದು ಹೂವಿಗೆ ಅದ್ರ ಜೊತೆ 2 ಹೂವು ಇರ್ತಾ ಇದೆ, ಅಂದ್ರೆ ಟ್ವಿನ್ಸ್ ಮಲ್ಲಿಗೆ ಹೂವು ತರ. ಇದು ಸೂಜಿ ಮಲ್ಲಿಗೆ ತರ ಇದೆ. ಇದು ನಾರ್ಮಲ್ ಮೈಸೂರು ಮಲ್ಲಿಗೆ ಅಲ್ಲ. ನಾನಿವಾಗ ಇದನ್ನ ತೆಗೆದು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ, ಸೊ ನಿಮ್ಗೆ ಸರಿಯಾಗಿ ಅರ್ಥ ಆಗುತ್ತೆ. ನನಗೆ ಇದು ಒಂಥರ ಡಿಫ್ರೆಂಟ್ ಅಂತ ಅನ್ಸಿತ್ತು, ನಾನು ಯಾವಾಗ್ಲೂ ನೋಡಿಲ್ಲ. ಹಾಗೆ ನೀವ್ ಯಾರಾದ್ರೂ ನೋಡಿದ್ರಾ, ನಿಮ್ಗೆ ಈ ತರ ಒಂದು ಹೂ ಯಾವತ್ತಾದ್ರೂ ನಿಮ್ಗೆ ಗೊತ್ತಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಾನು ಫಸ್ಟ್ ಟೈಮ್ ನೋಡಿರೋದ್ರಿಂದ ಇದು ನನ್ನ ಚಾನೆಲ್ ಅಲ್ಲಿ ಈ ವಿಡಿಯೋ ಇರ್ಲಿ ಅಂತ ಹೇಳಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ನಾನು ಈ 2 ಹೂವಿಂದ ಈ ತರ ಓಪನ್ ಮಾಡಿದ್ರೆ ಇನ್ನೊಂದು ಹೂವು ಬರ್ತಾ ಇದೆ. ಸೊ ಅದು ಸ್ವಲ್ಪ ಟರ್ನ್ ಮಾಡಿ ಓಪನ್ ಮಾಡಬೇಕಿತ್ತು. ನಾನು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಳ್ಳೋದ್ರಿಂದ ಮೇಲೆ ಇರುವಂತ ಹೂವು ಸ್ವಲ್ಪ ಕ್ರಶ್ ಆಗೋಯ್ತು. ನೋಡಿ ಇವಾಗ ನೀವು ಎರಡು ಹೂವು ಹೇಗೆ ಬಂದಿದೆ ಅಂತ ಹೇಳಿ. ಸೊ ನನ್ಗೇನ್ ಅನ್ಸಿತ್ತಪ್ಪ ಅಂತ ಹೇಳಿದ್ರೆ, ಈ ತರದೊಂದು ಗಿಡ ಒಂದು 2-3 ಇದ್ರೆ ಸಾಕು, ನಮ್ಗೊಂದೊಳ್ಳೆ ಹೂವಿನ ಮಾಲೆ ಆಗುತ್ತೆ ಅಂತಾನೆ ಅನ್ಸಿತ್ತು. ಓಪನ್ ಮಾಡಿದ್ರೆ ನೀಟಾಗಿ ಅದು ಈ ತರ ಓಪನ್ ಆಗ್ತಾ ಇದೆ. ಎಷ್ಟು ಚೆನ್ನಾಗಿದೆ ಅಲ್ವಾ, ವಿಚಿತ್ರವಾಗಿದೆ ಅಂತಾನೆ ಹೇಳ್ಬೋದು. ನನ್ಗಂತೂ ತುಂಬಾ ಇಷ್ಟ ಆಯ್ತು. ಸ್ಮೆಲ್ ಕೂಡ ಜಾಜಿ ಹೂವಿಗೆ ಎಷ್ಟು ಸ್ಮೆಲ್ ಇರುತ್ತೆ, ಎಷ್ಟು ಚೆನ್ನಾಗಿರುತ್ತೆ ಪರಿಮಳ, ಅಷ್ಟು ಒಳ್ಳೆ ಪರಿಮಳ ಇದೆ ಇದಕ್ಕೂನು. ಸೊ ತುಂಬಾ ಚೆನ್ನಾಗಿ, ತುಂಬಾ ಡಿಫ್ರೆಂಟ್ ಆಗಿ ಅನ್ಸಿತ್ತು. ಬನ್ನಿ ಇವಾಗ ರೆಸಿಪಿ ಹೇಗ್ ಮಾಡಿದೆ ಅಂತ ಹೇಳಿ ತೋರಿಸ್ತೀನಿ. ಇಲ್ಲಿ ನಾನು ಒಂದು ಅರ್ಧ ಕೆಜಿ ಆಗುವಷ್ಟು ಹಲಸಿನಕಾಯಿಯನ್ನ ತಗೊಂಡ್ ಬಂದಿದ್ದೆ. ನಮ್ಗೆ ನೀಟಾಗಿ ಕಟ್ ಮಾಡ್ಬಿಟ್ಟು ಈ ತರ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಬಿಟ್ಟು ಕೊಡ್ತಾರೆ. ಸೊ ಅದನ್ನ ನಾನು ಇವಾಗ ನೀಟಾಗಿ ಇವಾಗ ವಾಶ್ ಮಾಡಿ ಇಟ್ಟಿದ್ದೀನಿ. ಇದನ್ನ ನೀವು 2 ಮೆಥಡ್ ಅಲ್ಲಿ ಮಾಡ್ಕೊಳ್ಬಹುದು. ಒಂದು ಸ್ಟೀಮ್ ಅನ್ನು ಮಾಡ್ಕೊಳ್ಬಹುದು, ಇಲ್ಲ ಅಂದ್ರೆ ಫಸ್ಟ್ ಬಾಯ್ಲ್ ಮಾಡ್ಕೊಳ್ಬಹುದು. ನಾನಿಲ್ಲಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಸೊ ಸ್ಟೀಮ್ ಮಾಡಿದ್ರೆ ಒಳ್ಳೇದಂತ ನನ್ಗೂ ಆಮೇಲೆ ಅನ್ಸಿತ್ತು. ಇವಾಗ ನೋಡಿ, ಇದನ್ನ ಒಂದು ಪಾತ್ರೆಯಲ್ಲಿ ಹಾಕೊಂಡು ಅದು ಮುಳುಗುವಷ್ಟು ನೀರನ್ನ ಅದರಲ್ಲಿ ಹಾಕೊಳ್ಳಿ. ಆಮೇಲೆ ಅದಕ್ಕೆ ಸ್ವಲ್ಪನೇ ಉಪ್ಪು, ಹಾಗೆ ಸ್ವಲ್ಪ ಅರಿಶಿನ, ಸೊ ಅದನ್ನ ಇಷ್ಟನ್ನ ಹಾಕೊಂಡು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನ ಬೇಯಿಸ್ಕೊಳ್ಬೇಕು. ಇದು ತುಂಬಾ ಎಳೆ ಹಲಸಿನಕಾಯಿಯಾಗಿದೆ, ಅದಕ್ಕೋಸ್ಕರ ಬೇಗನೆ ಬೆಂದು ಹೋಯ್ತು. ಒಂದು 5-10 ನಿಮಿಷ ಅಲ್ಲೇ ಬೆಂದ್ಬಿಟ್ಟಿದೆ. ಸೊ ನೀವು ಕೂಡ ನೋಡ್ಕೊಂಡು ಜಾಸ್ತಿ ಬೇಯಿಸ್ಕೊಳ್ಬಾರ್ದು, ಮತ್ತೆ ನಾವು ಅದನ್ನ ಫ್ರೈ ಮಾಡ್ಕೊಳ್ಬೇಕಲ್ವಾ. ಸೊ ಈ ತರ ಒಂದು ಕುದಿ ಬಂದಿದ ತಕ್ಷಣ ನಾನು ಸ್ಟವ್ ಅನ್ನ ಆಫ್ ಮಾಡಿದೆ. ಹಾಗೆ ಅದನ್ನ ಒಂದು ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಬೆಂದಿದೆ ಇದು. ಇವಾಗ ನೋಡಿ, ನಾನು ಓಪನ್ ಮಾಡಿ ತೋರಿಸ್ತೀನಿ. ಸಾಫ್ಟ್ ಆಗಿ ಈ ತರ ಬೆಂದಿದೆ. ಸ್ಟೀಮ್ ಮಾಡ್ಕೊಂಡಿದ್ರು ಒಳ್ಳೇದು. ಇವಾಗ ಇದನ್ನ ಸ್ವಲ್ಪ ಹೊತ್ತು ತಣ್ಣಗಾಗ್ಲಿಕ್ಕೆ ಬಿಡಿ, ಒಂದು 15 ನಿಮಿಷ. ತಣ್ಣಗಾಗಿದ್ಮೇಲೆ ಒಂದು ಬೌಲಲ್ಲಿ ಹಾಕೊಂಡು, ಸೊ ಅದಕ್ಕೆ ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಧನಿಯಾ ಪೌಡರ್ನ ಹಾಕೊಳ್ಳಿ. ಸೊ ಧನಿಯಾ ಪೌಡರು ಒಂದೂವರೆ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ. ಹಾಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಚಿಲ್ಲಿ ಪೌಡರ್ನ ಹಾಕೊಳ್ಳಿ. ಸೊ ಜಾಸ್ತಿ ಖಾರ ತಿಂದ್ರೆ ಜಾಸ್ತಿ, ಸೊ ನಿಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು. ಹಾಗೆ ನಾನಿವಾಗ ಸ್ವಲ್ಪನೇ ಗರಂ ಮಸಾಲ ಹಾಕೊಳ್ತಾ ಇದ್ದೀನಿ. ಇದು ಕೂಡ ಆಪ್ಷನಲ್, ನೀವು ಬೇಕಿದ್ರೆ ಹಾಕೊಳ್ಬಹುದು, ಇಲ್ಲ ಅಂದ್ರೆ ಬೇಡ. ಸೊ ಇವಾಗ ನಾನು ಅದಾಗಿದ್ಮೇಲೆ ಅಕ್ಕಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ನಾನು 2 ಸ್ಪೂನ್ ಅನ್ನ ಇಲ್ಲಿ ಯೂಸ್ ಮಾಡಿದ್ದೀನಿ. ಅಕ್ಕಿ ಹಿಟ್ಟು ಏನಕ್ಕಪ್ಪ ಅಂತ ಹೇಳಿದ್ರೆ ಕ್ರಿಸ್ಪಿನೆಸ್ ಇರುತ್ತೆ.
ತಿಂದಿದ್ರೆ ತುಂಬಾ ಕ್ರಿಸ್ಪಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಹಾಗಾಗಿ ಮತ್ತೆ ನಾನಿವಾಗ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಯೂಸ್ ಮಾಡಿದ್ದೀನಿ. ಮೈದಾ ಹಿಟ್ಟು ಏನಕ್ಕಪ್ಪ ಅಂತ ಹೇಳಿದ್ರೆ ನಾವು ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿ ಎಣ್ಣೆಯಲ್ಲಿ ಬಿಟ್ಟಿದ್ಮೇಲೆ ಅದು ಸಪ್ರೇಟ್ ಆಗ್ಬಿಡುತ್ತೆ, ಮಸಾಲೆ ಎಲ್ಲ ಹಿಡ್ಕೊಂಡಿದ್ದು. ಅದಕ್ಕೋಸ್ಕರ ಸಪ್ರೇಟ್ ಆಗಬಾರ್ದು ಅಂತ ಹೇಳಿ 1 ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ನಾನಿಲ್ಲಿ ಯೂಸ್ ಮಾಡಿದ್ದೀನಿ. ಮತ್ತೆ ಉಪ್ಪು ಹಾಗೆ ಕರಿಬೇವನ್ನ ಹಾಕಿ ಪಕ್ಕದಲ್ಲಿ ಇಡ್ತಾ ಇದ್ದೀನಿ. ನಾನು ಅದರ ಜೊತೆಗೆ ಇವತ್ತು ಮ್ಯಾಂಗೋ ದಾಲನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಇವಾಗ ನೋಡಿ ಎಣ್ಣೆ ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೆ. ಮತ್ತೆ ಎಣ್ಣೆ ಕಾದಿದ್ಮೇಲೆ ಈ ತರ ನೀವು ಡೀಪ್ ಫ್ರೈ ಮಾಡ್ಕೊಂಡಿದ್ರೆ ಆಯ್ತು. ಜಾಸ್ತಿ ಹೊತ್ತು ಫ್ರೈ ಮಾಡಬೇಕು ಅಂತ ಏನಿಲ್ಲ ಚಿಕನ್ ತರ. ಇದನ್ನ ನಾವು ಆಲ್ರೆಡಿ ಬೇಯಿಸ್ಕೊಂಡಿದೀವಲ್ವಾ, ಹಾಗಾಗಿ ಸ್ವಲ್ಪ ಹೊತ್ತು ಅದು ಮಸಾಲೆ ಎಲ್ಲ ಕ್ರಿಸ್ಪಿನೆಸ್ ಬರೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯ್ತು. ಬೇಗನೆ ಆಗ್ಬಿಡುತ್ತೆ ಇದು, ಜಾಸ್ತಿ ಟೈಮು ಕೂಡ ತಗೊಳ್ಳಲ್ಲ ಮೊದಲೇ ಬೇಯಿಸ್ಕೊಂಡಿರೋದ್ರಿಂದ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಎಲ್ಲ ಚೇಂಜ್ ಆಗಿ ತುಂಬಾ ಚೆನ್ನಾಗಿದೆ. ನನ್ನ ಚಿಕ್ಕವನಂತೂ, ನನ್ನ ಮಗ ತುಂಬಾ ಇಷ್ಟಪಟ್ಟು ತಿಂತಾನೆ. ಏನೋ ಅವನಿಗೆ ಚಿಕನ್ ಕಬಾಬ್ ಅಂದ್ರೆ ತುಂಬಾ ಇಷ್ಟ. ಅವನ್ ಇದಕ್ಕೆ ಚಿಕನ್ ಅಂತಾನೆ ಹೇಳೋದು, ಚಿಕನ್ ಕೊಡಮ್ಮ ಅಂತ ಹೇಳ್ಬಿಟ್ಟು ತಿಂತಾ ಇರ್ತಾನೆ. ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿದೆ ಅಲ್ವಾ. ಇವಾಗ ಸೀಸನ್ ಆಗಿರೋದ್ರಿಂದ ನೀವು ಇದನ್ನ ಮಸ್ಟ್ ಆಗಿ ಟ್ರೈ ಮಾಡಿ, ನಿಮ್ಗೆಲ್ಲರಿಗೂ ನಿಜವಾಗ್ಲೂ ಇಷ್ಟ ಆಗುತ್ತೆ. ಇವಾಗ ನೋಡಿ ಇದು ರೆಡಿ ಆಯ್ತು. ನಾನಿವತ್ತು ಇದ್ರ ಜೊತೆಗೆ ಮ್ಯಾಂಗೋ ಮಾವಿನಕಾಯಿ ಪಪ್ಪು ಮಾಡಿದ್ದೆ ಆಂಧ್ರ ಸ್ಟೈಲ್ ಅಲ್ಲಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಮಾವಿನಕಾಯಿ ಪಪ್ಪು ರೆಸಿಪಿ ಕೂಡ ನಾನು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಮುಂಚೆ ಓಲ್ಡ್ ವಿಡಿಯೋಸ್ ಅಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ. ನೀವು ಅದನ್ನ ಯಾವ್ದೊಂದ್ರು ಒಂದು ದಾಲ್ ಮಾಡ್ಬಿಟ್ಟು, ಸಾಂಬಾರ್ ಮಾಡ್ಬಿಟ್ಟು ಇದನ್ನ ಫ್ರೈ ತಿಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಬಿಸಿ ಬಿಸಿ ಅನ್ನದ ಜೊತೆ ಮ್ಯಾಂಗೋ ದಾಲ್ ಮತ್ತೆ ಈ ಒಂದು ಹಲಸಿನಕಾಯಿ ಕಬಾಬ್ ನಮ್ಮ ಮನೆಯಲ್ಲಿತ್ತು. ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿತ್ತು. ನನಗಂತೂ ತುಂಬಾ ಇಷ್ಟ ಆಯ್ತು, ಎಲ್ಲರಿಗೂ ಇಷ್ಟ ಆಯ್ತು ನಮ್ಮ ಮನೆಯಲ್ಲಿ. ನಿಮ್ಗೂ ಕೂಡ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ನಾನಿವಾಗ ಮತ್ತೆ ಇಷ್ಟು ದಿನ ಆಗಿದ್ಮೇಲೆ ವಿಡಿಯೋ ಹಾಕ್ಲಿಕ್ಕೆ ಒಂದು ರೀಸನ್ ಇದೆ. ಅದೇನು ಅಂತ ಹೇಳಿ ನನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇಷ್ಟು ದಿನ ನನಗೆ ಸಪೋರ್ಟ್ ಮಾಡಿದ್ದೀರಾ, ಮುಂದಿನ ಕೂಡ ಸಪೋರ್ಟ್ ಮಾಡ್ತೀರಾ ಅನ್ನೋ ಭರವಸೆ ಮೇಲೆ ವಿಡಿಯೋನ ಹಾಕ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್.